ಸರಿ ಆಯ್ತಕ್ಕ. ಅಕ್ಕ ಇಷ್ಟು ಬರಲ್ಲ, ನೀವು ಒಬ್ಬರೇ ಹೋಗ್ತೀರಾ? ನಿಮ್ಮ ಯಜಮಾನ್ರು ಬಂದಿಲ್ವಾ? ಏ ಕೆಲ್ಸಕ್ಕೆ ಹೋದಾರ್ನ ತರಕಾರಿ ಅಂಗಡಿ ಕರ್ಕೊಂಡ್ ಬರಕಾಯ್ತದ ಅಣ್ಣ. ಬಾರ ಹೊತ್ತು ಅಭ್ಯಾಸ ಅದ. ನಾನು ಬರ್ತೀನಿ. ಆಯ್ತಕ್ಕ. ಅಣ್ಣಯ್ಯ, ಮಾವಯ್ಯ ಹೊಸಿ ಇಲ್ಲಿ ನೋಡು. ಲೇ ಬಸವಾ, ಈ ಬೆಂಗಳೂರಿನಾಗೆ ಹಳ್ಳಿಯಿಂದ ಜನ ಪಿತ್ ಅಂತ ಬಂದು ಸೇರ್ಕೊಬಿಟ್ಟವ್ರೆ. ಸಾಲದು ಅಂತ ಪಕ್ಕದ ರಾಜ್ಯದಿಂದನೂ ಬಂದು ಗುಬ್ರಾಯಿಸ್ಕೊಂಬಿಟ್ಟವ್ರೆ. ನೀ ನೋಡಿದ್ರೆ ಇಲ್ಲಿ ನೋಡು ಅಂತ ನಾ ಎಲ್ಲೆಲ್ಲ ನೋಡ್ಲಿ? ಇಲ್ಲಿ ನೋಡು ಅನ್ನಲ್ಲ ಮಾವಯ್ಯ. ಚೆನ್ನಾಗಿದ್ದೀರಾ ಮಾವಯ್ಯ? ಅಯ್ಯೋ ಮಿಟಿಕಲಾಡಿ, ಊರವ್ರ ಎದುರಿಗೆ ನನ್ನ ಮಾನ ತೆಗೆದುಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದು ಮಾವ ಹೆಂಗಿದ್ದೀರಾ ಅಂತ ಕೇಳಿಯೇ? ಮಾವಯ್ಯ, ಅಪರೂಪಕ್ಕೆ ಸಿಕ್ಕಿದ್ದೀರಿ. ನಾನೇನು ಮಾಡಬಾರ್ದು ಮಾಡಿದೆ ಅಂತ ಬಾಯಿಗೆ ಬಂದಂಗೆ ಹೇಳ್ತಿದ್ದೀರಾ. ಅಣ್ಣಯ್ಯ, ನೀನಾದರೂ ಹೇಳು ಮಾವಯ್ಯನ್ಗೆ. ಯಾರೇ ನೀನ್ ಅಣ್ಣಯ್ಯ? ಗೊತ್ತು ಗುರಿಲ್ದವ್ರನ್ನ ಕಟ್ಕೊಂಡು ಓಡ್ ಬಂದವಳು ನೀನು. ನಾನು ಯಾಕೆ ನಿರ್ಣಯ ಆಗ್ಲಿ? ಅಣ್ಣಯ್ಯ, ಯಾವತ್ತೋ ಏನೋ ಆಗಬಾರ್ದಾಗೋಯ್ತು. ಅದನ್ನ ಮನ್ಸ್ನಾಗ ಇಟ್ಕೊಂಡು ಮಾತಾಡಬೇಡ್ರಿ. ಮರ್ತ್ಬಿಡು. ನಾನು ನಿನ್ನ ತಂಗಿ, ನೀನು ನನ್ನ ಅಣ್ಣಯ್ಯ ಅನ್ನೋದನ್ನ ಅದ್ಯಾರೂ ಬದಲಾಯಿಸೋಕ್ಕಾಗಕ್ಕಿಲ್ಲ ಅಲ್ವಾ? ಬೆಂಗಳೂರು ಸೇರ್ಕೊಬಿಟ್ಟು ಸಂದಾಗೆ ಮಾತಾಡೋದು ಕಲ್ಕೊಬಿಟ್ಟವಳೆ ಬಸವಾ. ಏಯ್ ಮುಚ್ಚೆ ಬಾಯ್ನ. ನಮ್ಮ ಒಟ್ಟಿಗೆ ಬಂದು ನನ್ನ ಕಪಾಳಕ್ಕೆ ಬಾರಿಸಿ ನನ್ನನ್ನೇ ಎದುರಿಸ್ತವಳಲ್ಲ ನೀನು. ಈಗ ಮಂಗಿ ಥರ ಮಾತಾಡಿಯೇ? ಮಾವಯ್ಯ, ಆಗಿದ್ದಾಗೋಯ್ತು. ಹಳೇದನ್ನೆಲ್ಲ ಮನ್ಸ್ನಾಗ ಇಟ್ಕೊಂಡು ಮಾತಾಡ್ಬೇಡ್ರಿ. ತಪ್ಪಾಯ್ತು, ಅದನ್ನೆಲ್ಲ ಮರ್ತ್ಬಿಡಿ. ಏನನ್ನೇ ಮರೆಯೋದು? ನಾನು ನಮ್ಮ ಮಾವಯ್ಯ ಸಾಯ ಗಂಟ ಮರೆಯಕ್ಕಾಗ್ದಿರಂಗ್ ಮಾಡ್ದೋಳು ನೀನು. ಉಟ್ಗುಣ ಸುಟ್ರು ಹೋಗಿಲ್ಲ ಅಂತಾರಲ್ಲ ಹಂಗೆ. ಏಟೇ ಆದ್ರೂ ನೀನು ನಮ್ಮಪ್ಪ ಮಡಿಕೊಂಡಲ್ಲಿ ಕುಡ್ದಳಲ್ವಾ? ಕಣ್ಣಾಗ ಮಸ್ಲೆ ನೀರ್ ಹಾಕೊಂಡು ತಲೆ ತೆಗಸ್ಕೊಂಡ್ ನಿಂತ್ಕೊಂಡ್ರೆ ಕರ್ಗೋಯ್ತೀವಿ ಅನ್ಕಂಡ್ಯಾ? ಆದ್ರೂ ಕುಡ್ದೋಳ್ ನೀನು. ಅಣ್ಣಯ್ಯ, ನಾನಂತ ತಪ್ಪೇನು ಮಾಡಿಲ್ಲ. ನೀನು ಯಾಕೆ ಸುಮ್ಮನೆ ನನ್ಗೆ ಹಿಂಗೆಲ್ಲ ಬೈತಿದ್ಯಾ? ಊರ್ನಾಗ ಯಾರಾದ್ರೂ ನಿಂಗೆ ಬೆಡ್ ತೋರಿಸಿ ನಿನ್ ತಂಗಿ ಇಂತೋಳು ಅಂತ ಹೇಳೋರ ಹೇಳು? ಯಾರು ನೇನೆ ಕೇಳೋದು? ನಿನ್ ನೋಡ್ರೆ ಗೊತ್ತಾಗಿಲ್ವಾ? ನಿನ್ ಕೈಯಾಗಿರೋ ತರಕಾರಿ ಚಿತ್ರ ನೋಡ್ರೆ ಗೊತ್ತಾಯ್ತದೆ. ನಿನ್ನ ಮಡಿಕೊಂಡಿರೋನು ಚೆನ್ನಾಗೇ ನೋಡ್ಕೊಂಡವನೆ ಅಂತ. ಮಾವಯ್ಯ, ಬೆಂಗಳೂರಿನಾಗೆ ಬೇಕಾದ ಜನ ಮಡಿಕೊಂಡವಳೆ.
ಬೀದಿಲು ಗೊತ್ತಿರೋರೇ ಸಿಗ್ತಾವ್ರೆ ಅಂದ್ರೆ ಯಾವನ್ಲ ನೀನು? ಅವನೇನ್ಲ ಕೇಳ್ತೀಯ? ಲಗ್ನ ಮಾಡ್ಕೊಂಡವನು ಒಬ್ಬ, ತಗಲ್ಸ್ಕೊಂಡು ಹೋಗ್ತಾ ಇರೋನು ಇನ್ನೊಬ್ಬ. ಬೆಳ್ಳು ತೋರಿಸಿದ್ರೆ ಸಾಕು ಅಷ್ಟನೇ ನುಂಗೋ ಪ್ರಳಯಾಂತಕಿ. ಇವನ್ನೇನು ನೀ ಮಡಿಕೊಂಡಿರೋದು? ಮಾವಯ್ಯ, ಇದನ್ನ ನೋಡಕ್ಕೆ ತಾತಮ್ಮ ಇರ್ಬೇಕಾಗಿತ್ತು. ನಮ್ಮ ಕರ್ಮ ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲ. ಬಸವ, ಈಗಿನ ಕಾಲದಾಗೆ ಪಾಪ ಮಾಡೋರೆ ಕಂಡ್ಲ ಪುಣ್ಯಾತ್ಮರು. ಚಿನ್ನು, ಇವ್ರು ಯಾರು? ಏನ್ ಮಾತಾಡ್ತಿದ್ದಾರೆ? ಕಟ್ಕೊಂಡಿರೋನು ಕಣ್ಗೆ ಕಾಣಿಸ್ತಿಲ್ಲ, ಮಡಿಕೊಂಡಿರೋನು ಯಾವ ಪಾಟಿ ಮಾತಾಡ್ತಾ ನೋಡಪ್ಪ. ಏಯ್, ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕೋ. ಎಲ್ಲಿ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ? ಯಾರೇ ಬುದ್ಧಿ ಕಲ್ಸಿದ್ದು? ಚಿನ್ನು, ಇವ್ರು ಯಾರು? ಚಿನ್ನು ಬೋ ಪಸಂದಾಗದ ಹೆಸರು ನೋಡ್ದ್ಯಾ ಮಾವಯ್ಯ? ಚಿನ್ನು ಅಂತೆ, ಚಿನ್ನು. ನೋಡಿ, ನೀವ್ ಯಾರಾದ್ರೂ ಆಗಿರಿ, ಮರ್ಯಾದೆಯಿಂದ ಮಾತಾಡಿ. ಆಮೇಲೆ ಆಗೋ ಕತೆನೆ ಬೇರೆ. ಬಸವ, ನ್ಯಾವನ್ಲ ಇವನು? ನಾನ್ ಯಾರು ಅಂತಾನೆ ಗೊತ್ತಿಲ್ಲದೆ ಬಾಯಿ ಬಂದ ಮಾತಾಡ್ತಾವನೆ. ಲೇ, ಯಾವನ್ಲ ನೀನು? ಇದು ನಂದು ಅವಳ್ದು ಇಸ್ಯ. ನೀನ್ ಯಾವನ್ಲ ಕೇಳಕ್ಕೆ? ಕಾಸು ಕೊಟ್ಟು ಕರ್ಕ ಬಂದವನೆ, ಅದಕ್ಕೆ ಕೇಳ್ತಾವನೆ. ಬ್ಯಾಡ, ನೀವು ಅವ್ರಿಗೇನು ಮಾಡ್ಬೇಡ್ರಿ. ಮೊದಲು ಇಲ್ಲಿಂದ ಹೊಂಟೋಗವ ಬನ್ನಿ. ಯಾರು ಇವರು ಚಿನ್ನು? ಇಷ್ಟು ಕೆಡ್ತಾಗ ಮಾತಾಡ್ತಿದಾರೆ. ನಾಚ್ ಕೇಳ್ದಿರೋ ನಾಯಿಗಳು. ಯಾವನ್ಲ ಇವನು? ನನ್ ಮೇಲೆ ಕೈ ಮಾಡ್ತೀಯ? ಕೆಂಪೋರೆ ಗೌಡ ನಾನು. ಮಲಗಿರೋ ಸರ್ಪನ ತುಳಿದು ಎಬ್ಬಿಸ್ಬಿಟ್ಟಿದೀಯ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನಾನು, ಅಧ್ಯಕ್ಷ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂತೆ, ಅಧ್ಯಕ್ಷ. ಅಯೋಗ್ಯನ್ ತಂದು ಹೆಣ್ಮಕ್ಳ ಜೊತೆ ಹೇಗ್ ವರ್ತಿಸ್ಬೇಕು ಅಂತ ಪ್ರಜ್ಞೆ ಇಲ್ದಿರೋ ಅವಿವೇಕಿ ನೀನು. ಯಾರಯ್ಯ ನಿನ್ನ ಅಧ್ಯಕ್ಷ ಮಾಡಿದ್ದು? ಬೇಡಿ ಬೇಡಿ, ನೀವು ಅವ್ರಿಗೇನು ಮಾಡ್ಬೇಡಿ. ಮೊದ್ಲಿಂದ ಹೊಂಟೋಗವ ಬನ್ನಿ. ಬಸವ, ಏನ್ ನೋಡ್ತಾ ಇದೀಯಾ? ಮಡಿಲ ನಾಲ್ಕು. ನಿಮಗ್ ಕೈ ಮುಗಿತೀರಿ, ಇಲ್ಲಿಂದ ಮೊದ್ಲು ಹೋಗುವ ಬನ್ನಿ. ಯಾರು ಇವರು ಚಿನ್ನು? ಅನ್ಕಲ್ಚರ್ ಬ್ರೂಟ್ಸ್. ಇವ್ರನ್ನೆಲ್ಲ ಹೊರತು ಸಾಯಿಸ್ಬಿಡ್ತೀನಿ. ಬೇಡಿ ಬೇಡಿ, ಬನ್ನಿ ಹೋಗುವ ಅನ್ನಲ್ಲ. ಯಾರ್ರಿ ನೀವು? ಜಗಳ ಆಡಂಗಿದ್ರೆ ನಿಮ್ಮ ಮನೇಲಿ ಆಡ್ಕೊಳ್ಳಿ, ಇದು ಪಬ್ಲಿಕ್ ಪ್ಲೇಸು. ಇಲ್ಲ ಸ, ಅವನ್ ಯಾರು ಅಂತಾನೆ ಗೊತ್ತಿಲ್ಲ ಸ. ನಾವು ನಮ್ಮ ಹುಡುಗಿಗೆ ಬುದ್ಧಿ ಹೇಳ್ತಾ ಇದ್ವಿ, ಅವನೇ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದ. ಯಜಮಾನ್ರೆ, ಇವನೇನ್ ಸಾಮಾನ್ಯ ಅಲ್ಲ. ಇವನು ಇವಳನ್ನ ಕಟ್ಕೊಂಡಿಲ್ಲ, ಮಡಿಕೊಂಡವನೆ. ಯೋ, ಮರ್ಯಾದಿಂದ ಮಾತಾಡಯ್ಯ. ಬೀದಿ ನಿಲ್ಕೊಂಡು ಒಂದ್ಸಲ ಮಾತಾಡ್ತೀಯ? ನಾಚಿಕೆ ಅಲ್ವಾ ನಿನ್ಗೆ? ನಮ್ಮ ಹುಡ್ಗನ್ ಕರೀಲಾ ರೀ? ಆ ಹುಡ್ಗಿನ್ ಕರ್ಕೊಂಡೋಗಿ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್. ಪೊಲೀಸ್ನವರಿಗೆ ಇಟ್ಕೊಟ್ರೇನೆ, ಅವ್ರ 4 ಬಿಗಿದ್ರೇನೆ ಇವ್ರು ಬುದ್ಧಿ ಬರೋದು. ನಿಮ್ ತಮ್ಮಯ್ಯ ಅಂತೀನಿ, ಅಂಥದ್ದೆಲ್ಲ ಏನು ಬೇಡ, ಬನ್ನಿ ಹೋಗುವ. ನೀವು ಈ ಹುಡುಗಿನ ಬೀದಿ ಮಧ್ಯೆ ನಿಲ್ಸಿ ಬಾಯಿಗೆ ಬಂದಂಗ್ ಮಾತಾಡಿದ್ರು ಅವ್ರಿಗೇನು ಮಾಡಬೇಡಿ ಅಂತ ಕೈ ಮುಗಿತಿದ್ದಾಳೆ.
ಚಿನ್ನು ಮುಖ ನೋಡ್ಕೊಂಡು ಸುಮ್ಮನಿದೀನಿ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಒಂದ್ ಗತಿ ಕಾಣಿಸ್ತಾ ಇದೆ. ಬೇಡ ಬೇಡ, ನಿಮ್ ದಮ್ಮಯ್ಯ ಅಂತೀನಿ, ಹೋಗುವ ಬನ್ನಿ. ಬಸವ ಇರ್ಲಾರ್ದೆ ಇರುವ ಬಿಟ್ಕೊಂಡಂಗೆ ಆಯ್ತಲ್ಲೋ. ಅವಳು ಏನು ಅದೃಷ್ಟ ಮಾಡಲ್ಲ ಗೊತ್ತಾಯ್ತಲ್ಲ ಮಾವಯ್ಯ. ಅವಳು ಸುದ್ದಿಗೆ ಹೋದ್ರೆ ನಮಗ್ ಗೊತ್ತು ಗ್ಯಾರಂಟಿ. ನೀನ್ ತಡಿದೆ ಹೋಗಿದ್ರೆ ಅವ್ರಿಬ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ನೀನ್ ಎದುರ್ಕೋಬೇಡ, ನಾನಿದ್ದೀನಿ. ನೀನ್ ಅಷ್ಟು ಇಷ್ಟಪಡೋ ಮನೆ ಇದೆ, ಡೋಂಟ್ ವರಿ ಚಿನ್ನು. ಅದಲ್ಲ ಚಿನ್ನು, ಬೀದಿಲಿ ಅಷ್ಟು ಕೆಟ್ಟದಾಗ ಬೈತಿದ್ರು ನೀನ್ ಯಾಕೆ ಸುಮ್ಮನಿದ್ದೆ? ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ಸರಿಯಾಗಿ ಪಾಠ ಕಲಿಸ್ತಿದ್ರು. ನಮ್ಗೆ ಅವಮಾನ ಆದಾಗ ಸಹಿಸ್ಕೋಬಾರ್ದು ಚಿನ್ನು. ನೀನ್ ಯಾಕೆ ಸುಮ್ಮನೆ ಇದ್ದೆ ಅಂತ ನನಗೀಗಲೂ ಅರ್ಥ ಆಗ್ತಿಲ್ಲ. ನಾನಿಷ್ಟು ಪ್ರಶ್ನೆ ಕೇಳಿದ್ರು ನೀನ್ ಯಾಕೆ ಮಾತಾಡ್ತಿಲ್ಲ? ಅವರಿಬ್ರು ಯಾರು? ಅವ್ರು ಮಾತಾಡ್ತಿರೋ ರೀತಿ ನೋಡಿದ್ರೆ ನಿನಗೆ ಪರಿಚಯ ಇದೆ ಅಂತ ಅನ್ಸುತ್ತೆ. ಅವ್ರು ಯಾರು ಚಿನ್ನು? ಒಬ್ರು ನಮ್ಮ ಅಣ್ಣ, ಇನ್ನೊಬ್ರು ನಮ್ಮ ಮಾವ.